ವ್ಯಾಲ್ಯೂ ಆಫ್ ಮನಿ, ಹಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹಣ ಯಾವ ರೀತಿ ಬಂತು ಅನ್ನೋದನ್ನು. ಯಾರೋ ತಂದು ಹಣನ ಬಿಸಾಕಿಲ್ಲ. ಹಣ ಇಲ್ದಿದ್ದಾಗ ಯಾವ ರೀತಿ ವ್ಯವಹಾರ ನಡೀತಿತ್ತು ಅಂದರೆ ಎಕ್ಸ್ಚೇಂಜ್. ಅಂದರೆ ಈಗ ನನ್ನ ಹತ್ರ ಮೊಟ್ಟೆ ಇದೆ, ಮೊಟ್ಟೆ ಆಗಿದೆ ಅಂದರೆ ಕೋಳಿ ಸಾಕಿದ್ದೀನಿ, ಮೊಟ್ಟೆಗಳಿದ್ದಾವೆ. ನನಗೆ 1 ಲೀಟ್ರ್ ಹಾಲು ಬೇಕು. ನಾನು ಹಾಲಿನವನ ಹತ್ರ ಹೋಗ್ತೀನಿ, 1 ಲೀಟ್ರ್ ಹಾಲು ಕೇಳ್ತೀನಿ. ಅವನು ಅದ್ರ ಬದಲಿಗೆ ಏನು ಕೊಡ್ತೀಯ ಅಂತ ಕೇಳ್ತಾನೆ. ನನ್ನ ಹತ್ರ ಮೊಟ್ಟೆ ಇದ್ದಾವೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವನು 1 ಲೀಟ್ರ್ ಹಾಲಿಗೆ 3 ಮೊಟ್ಟೆ ಕೊಡು, 1 ಲೀಟ್ರ್ ಹಾಲು ತಗೊಂಡೋಗು ಅಂತಾನೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನನಗೆ ಮನೇಲಿ ಯಾರೂ ಇರೋಲ್ಲ, ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ, 1.5 ಮೊಟ್ಟೆ, ಅದೆಲ್ಲಿಂದ ಕೊಡೋದು? ಇನ್ನೂ ಒಂದು ದಿವಸ ನಮ್ಮ ಮನೇಲಿ ದೊಡ್ಡ ಪಾರ್ಟಿ ಇರುತ್ತೆ, ನನಗೆ 1000 ಲೀಟ್ರ್ ಹಾಲು ಬೇಕು, 3000 ಮೊಟ್ಟೆ. ಯಾವ ರೀತಿ ಡೆಲಿವರಿ ಮಾಡೋದು? ಯಾವ ರೀತಿ? ಯಾಕಂದರೆ ತಗೊಂಡೋಗ್ಬೇಕಾದ್ರೆ ಒಡೆದೋಗ್ಬೋದು. ಹಾಗಾಗಿ ಬುದ್ಧಿವಂತ ವ್ಯಕ್ತಿ ಒಬ್ಬ ನನ್ನ ಹತ್ರ ಬಂದು ಕೇಳ್ತಾನೆ, ನೋಡು, ಮೊಟ್ಟೆ ತಗೊಂಡು ಓಡಾಡೋ ಅವಶ್ಯಕತೆ ಇಲ್ಲ, ನಿನಗೆ ನಾನು ನೋಟ್ಗಳನ್ನು ಕೊಡ್ತೀನಿ, ಕಾಗದದ ಪೇಪರ್ ಕೊಡ್ತೀನಿ. ಅದು 1 ರೂಪಾಯಿ, 0.5, ಅರ್ಧ ಮೊಟ್ಟೆಗೆ ಈ ನೋಟು, 1 ಮೊಟ್ಟೆಗೆ ಈ ನೋಟು, 2 ಮೊಟ್ಟೆಗೆ ಈ ನೋಟು, 5, 10, 50, 100 ಈ ರೀತಿ ಕೊಡ್ತೀನಿ ಅಂತ ಹೇಳ್ತಾನೆ. ನಿನ್ನ ಹತ್ರ 1 ನೋಟ್ ಇದೆ ಅಂದರೆ ನಿನ್ನ ಹತ್ರ 1 ಮೊಟ್ಟೆ ಸೇಫ್ ಆಗಿದೆ ಅಂತ ಅರ್ಥ. ಈ ರೀತಿ RBI ದಿಂದ ಇದು 1 ರೂಪಾಯಿ ನೋಟು, ಇದಕ್ಕೆ ಗವರ್ನರ್ ಸೈನು. ಈ ನೋಟನ್ನ ನೀವು ಎಲ್ಲಿಯಾದರೂ ತೊಗೊಂಡೋಗಿ, ಅದರ ಬೆಲೆ 1 ರೂಪಾಯಿ. ಎಲ್ಲಿ ಹೋಗಿ ನಿಮ್ಮ ಪರಿಚಯ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆ ನೋಟ್ ಕೊಟ್ಟರಾಯ್ತು. ಮನಿ ಈಸ್ ದ ಬಿಗ್ಗೆಸ್ಟ್ ಟ್ರಸ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಎಲ್ಲರೂ ವಿಶ್ವಾಸ ಇಡೋ ಏಕೈಕ ವಸ್ತು ಹಣ. ಈ ಹಣ ತಗೊಂಡು ಏನು ಮಾಡ್ಬೋದು? ಕಾರು, ಬಂಗ್ಲೆ, ಬಟ್ಟೆ ಬರೆ, ಇಷ್ಟೇನಾ? ಇಲ್ಲೊಂದು 10 ಪಾಯಿಂಟ್ ಹೇಳ್ತೀನಿ. ಹಣ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು. ಮೊದಲನೇದು, ಹಣದಿಂದ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಶಾಂತಿ ಸಿಗುತ್ತೆ. ಹಣ ಇದ್ದರೆ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಎರಡನೇದು ಹೆಲ್ತ್. ಹಣದಿಂದ ಆರೋಗ್ಯನ ಖರೀದಿ ಮಾಡ್ಬೋದು, ಜಿಮ್ಮಿಗೆ ಹೋಗ್ಬೋದು, ಫಿಟ್ಟಾಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ತಗೋಬೋದು. 3, ಕ್ವಾಲಿಟಿ ಫುಡ್. ಹಣದಿಂದ ಒಳ್ಳೆಯ ಆಹಾರ ಸೇವಿಸ್ಬೋದು. ಯಾಕೆಂದರೆ ಜಂಕ್ ಫುಡ್ಡು ಕಡಿಮೆ ರೇಟಿಗೆ ಸಿಗುತ್ತೆ, ಒಳ್ಳೆಯ ಆಹಾರಕ್ಕೆ ದುಡ್ಡು ಬೇಕಾಗತ್ತೆ. 4ನೇದು ಸೇಫ್ಟಿ, ನಿಮ್ಮ ಸುರಕ್ಷೆ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ಯಾಮಿಲಿನ ಸೇಫಾಗಿ ಇಟ್ಕೋಬೋದು. ಸುರಕ್ಷಿತ ಮನೆ, ಸುರಕ್ಷಿತ ಭಾವನೆ. 5ನೇದು ಆಪ್ಷನ್. ಎಲ್ಲಿ ಎಜುಕೇಷನ್ ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಆಪ್ಷನ್ ಇರುತ್ತೆ. 6ನೇದು ಕಂಫರ್ಟ್. ಹಣದಿಂದ ಒಳ್ಳೆ ಬೆಡ್ಡು, ಒಳ್ಳೆ ಮನೆ, ಒಳ್ಳೆ ಪರಿಸರ ಸೃಷ್ಟಿ ಮಾಡ್ಕೋಬೋದು. 7ನೇದು ಕರೇಜ್, ಸಾಹಸ. ಹಣ ಇದ್ದರೆ ಸಾಕು, ಜಾಬ್ ಬಿಡಬೇಕಾ? ಬಿಡ್ತೀರಾ. ಇನ್ನೊಂದು ಕಡೆ ಹೋಗೋ ಸಾಹಸನೂ ಮಾಡ್ತೀರಾ. ಒಂದು ಊರು ಬಿಟ್ಟು ಇನ್ನೊಂದು ಕಡೆ ಹೋಗಬೇಕು, ಅದಕ್ಕೂ ಹಣ ಬೇಕು. ಹಣ ಅಂದರೆ ಕರೇಜ್. 8, ಹ್ಯಾಪಿ ಫ್ಯಾಮಿಲಿ, ಸುಖ ಸಂಸಾರ. ಹಣ ಇದ್ದರೆ ಸಂಸಾರದ ಜೊತೆ ಸುಖವಾಗಿರ್ಬೋದು. 9ನೇದು ಎಕ್ಸ್ಪೀರಿಯನ್ಸ್. ಜೀವನದಲ್ಲಿ ಬೇರೆ ಬೇರೆ ರೀತಿಯ ಅನುಭವವನ್ನು ಪಡಿಬೋದು. ವಿದೇಶ ಪ್ರಯಾಣ ಆಗಿರ್ಬೋದು, ವಿಮಾನ ಪ್ರಯಾಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನು ಪಡಿಬೋದು. 10ನೇದು ಫ್ರೀಡಮ್. ಇದು ಮುಖ್ಯವಾದ ವಿಚಾರ. ಹಣ ಸ್ವಾತಂತ್ರ್ಯ ಕೊಡ್ತದೆ, ನಿಮ್ಮ ಮತ್ತು ನಿಮ್ಮ ಸಮಯದ ಸ್ವಾತಂತ್ರ್ಯ.